ನವೆಂಬರ್ 1 ಇದು ಕೇವಲ ಒಂದು ದಿನಾಂಕವಲ್ಲ. ಇದು ಕೋಟ್ಯಂತರ ಕನ್ನಡಿಗರ ಹೃದಯ ಬಡಿತ, ನಮ್ಮ ಸ್ವಾಭಿಮಾನದ, ನಮ್ಮ ಹೆಮ್ಮೆಯ, ನಮ್ಮ ಕನ್ನಡ ತಾಯಿಯ ಹಬ್ಬ. ಸಮಸ್ತ ಕನ್ನಡಿಗರಿಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಆದರೆ ಈ ದಿನ ನಮಗೆ ಸುಲಭವಾಗಿ ಸಿಗಲಿಲ್ಲ. 1956ಕ್ಕಿಂತ ಮೊದಲು ನಾವು ಹರಿದು ಹಂಚಿ ಹೋಗಿದ್ದೆವು. ಮೈಸೂರು ಸಂಸ್ಥಾನ, ಬಾಂಬೆ ಪ್ರೆಸಿಡೆನ್ಸಿ, ಮದ್ರಾಸ್ ಪ್ರೆಸಿಡೆನ್ಸಿ, ಹೈದರಾಬಾದ್ ನಿಜಾಮರ ಆಳ್ವಿಕೆ, ಹೀಗೆ ಕನ್ನಡ ಮಾತಾಡೋ ಜನ ಬೇರೆ ಬೇರೆ ಆಡಳಿತದಲ್ಲಿದ್ದರು. ಆಗ ಕನ್ನಡ ಮಾತಾಡೋರೆಲ್ಲ ಒಂದೇ ತಾಯಿಯ ಮಕ್ಕಳು, ನಾವೆಲ್ಲ ಒಂದೇ ರಾಜ್ಯದಲ್ಲಿರಬೇಕು ಅಂತ ಒಂದು ದೊಡ್ಡ ಹೋರಾಟವೇ ಶುರುವಾಯಿತು. ಕನ್ನಡ ಕುಲಪುರೋಹಿತ ಆಲೂರು ವೆಂಕಟರಾಯರು ಕಂಡ ಕನಸು ಅದು. ಕುವೆಂಪು, ಬೇಂದ್ರೆ, ಕಾರಂತರಂತಹ ಮಹಾನ್ ಸಾಹಿತಿಗಳ ಮತ್ತು ಸಾವಿರಾರು ಹೋರಾಟಗಾರರ ಪ್ರಯತ್ನದಿಂದ 1956 ನವೆಂಬರ್ 1ರಂದು ವಿಶಾಲ ಮೈಸೂರು ರಾಜ್ಯ ಉದಯವಾಯಿತು. ಕನ್ನಡಿಗರ ಕನಸು ನನಸಾಯಿತು. ನಂತರ 1973ರಲ್ಲಿ ದೇವರಾಜು ಅರಸರ ಕಾಲದಲ್ಲಿ ನಮ್ಮ ರಾಜ್ಯಕ್ಕೆ ಕರ್ನಾಟಕ ಎಂದು ಹೆಮ್ಮೆಯಿಂದ ಮರುನಾಮಕರಣ ಮಾಡಲಾಯಿತು. ಆ ಹೆಸರು ಕೇಳಿದರೆ ಒಂದು ರೋಮಾಂಚನ. ನಮ್ಮ ಹೆಮ್ಮೆ ಏನು? ನಮ್ಮ ಭಾಷೆ. 2000 ವರ್ಷಗಳ ಶ್ರೀಮಂತ ಇತಿಹಾಸ, 8 ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದ ಏಕೈಕ ಭಾರತೀಯ ಭಾಷೆ ನಮ್ಮ ಕನ್ನಡ. ನಮ್ಮ ನೆಲ, ಹಂಪಿಯ ಕಲೆ, ಜೋಗದ ಸಿರಿ, ಯಕ್ಷಗಾನದ ಗತ್ತು, ಮಲೆನಾಡಿನ ಹಸಿರು. ಒಂದೆಡೆ ಇತಿಹಾಸ, ಇನ್ನೊಂದೆಡೆ ಇನೋವೇಷನ್. ಹಳೆ ಬೇರು, ಹೊಸ ಚಿಗುರು. ಬೆಂಗಳೂರು ಇಂದು ಜಗತ್ತಿನ ಸಿಲಿಕಾನ್ ವ್ಯಾಲಿ. ಈ ರಾಜ್ಯೋತ್ಸವ ಕೇವಲ ಒಂದು ದಿನದ ಸಂಭ್ರಮ ಆಗಬಾರದು. ಇದು ನಮ್ಮ ಜವಾಬ್ದಾರಿ. ನಮ್ಮ ಕನ್ನಡವನ್ನು ಉಳಿಸುವ, ಬೆಳೆಸುವ ಜವಾಬ್ದಾರಿ. ಅಂಗಡಿಗಳಲ್ಲಿ, ಆಡಳಿತದಲ್ಲಿ, ನಮ್ಮ ಮನೆಗಳಲ್ಲಿ ಕನ್ನಡ ಬಳಸೋಣ. ಬನ್ನಿ, ಕನ್ನಡದಲ್ಲೇ ಮಾತಾಡೋಣ, ಕನ್ನಡದಲ್ಲೇ ವ್ಯವಹರಿಸೋಣ, ಕನ್ನಡವನ್ನು ನಮ್ಮ ಉಸಿರಾಗಿಸೋಣ. ಮತ್ತೊಮ್ಮೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮಸ್ಕಾರ.